Hello everyone, welcome to Curious Minds Kannada YouTube channel. In this video, we will see about the topic stages of development. So, ಈ ಒಂದು ವಿಡಿಯೋದಲ್ಲಿ ನಾವು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ನ ಪಾರ್ಟ್ ಒಂದು ಸಬ್ ಟಾಪಿಕ್ಕು ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಬಗ್ಗೆ ನೋಡ್ತಾ ಹೋಗೋಣ. ಇವಾಗ ಆಲ್ರೆಡಿ ನೀವು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಮೀನಿಂಗು, ಡಿಫ್ರೆನ್ಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ತಿಳ್ಕೊಂಡ್ರಿ. ಆಮೇಲೆ ಟೈಪ್ಸ್ ಆಫ್ ಡೆವಲಪ್ಮೆಂಟ್ ಕೂಡ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ನ ನೋಡೋಣ. ಅ ಚೈಲ್ಡ್ಸ್ ಡೆವಲಪ್ಮೆಂಟ್ ಇಸ್ ಜನರಲಿ ಕ್ಲಾಸಿಫೈಡ್ ಇನ್ 5 ಸ್ಟೇಜಸ್. ಸೊ ಎಷ್ಟು ಸ್ಟೇಜಸ್ ಇದೆ ಡೆವಲಪ್ಮೆಂಟಲ್ಲಿ? ಇಟ್ ಈಸ್ 5 ಸ್ಟೇಜಸ್. So let us see what they are. First one, prenatal period, 9 months before birth. ಅಂದರೆ ತಾಯಿ ಹೊಟ್ಟೆನಲ್ಲಿ ಇರ್ತಾರಲ್ವ, ಗರ್ಭದಲ್ಲಿ, ಅದನ್ನು ನಾವು ಪ್ರೀನೇಟಲ್ ಪೀರಿಯಡ್ ಅಂತ ಕರಿತೀವಿ. ಅಲ್ಲೂ ಕೂಡ ಡೆವಲಪ್ಮೆಂಟ್ ಆಗೋದ್ರಿಂದ ಅದನ್ನು ಕೂಡ ಒಂದು ಡೆವಲಪ್ಮೆಂಟ್ನ ಒಂದು ಸ್ಟೇಜ್ ಅಂತ ನಾವು ಕರಿತೀವಿ. ನೆಕ್ಸ್ಟ್, ಇನ್ಫ್ಯಾನ್ಸಿ, ಬರ್ತ್ ಟು 2 years, ಹುಟ್ಟಿದ ದಿನದಿಂದ 2 ವರ್ಷದವರೆಗೂ ನಾವು ಅದನ್ನು ಇನ್ಫ್ಯಾನ್ಸಿ ಅಂತ ಕರಿತೀವಿ. ಆ ಇನ್ಫ್ಯಾನ್ಸಿ ಸ್ಟೇಜಸಲ್ಲಿ ಸೆನ್ಸಸ್ ಆರ್ ದ ಟೀಚರ್ಸ್. ಸೊ ಸೆನ್ಸ್ ಆರ್ಗನ್ಸ್ನ ಯೂಸ್ ಮಾಡಿ ಮಕ್ಕಳು ಏನು ಮಾಡ್ತಾರೆ, ತಮ್ಮ ಸುತ್ತಮುತ್ತ ಇರುವಂತಹ ಪ್ರಪಂಚವನ್ನು ತಿಳಿತಾ ಹೋಗ್ತಾರೆ. ಯಾವ್ಯಾವುದು ಆ ಸೆನ್ಸ್ ಆರ್ಗನ್ಸು? ನೋಡೋದ್ರ ಮೂಲಕ ಕಣ್ಣು, ಮೂಗು, ಬಾಯಿ, ಕಿವಿ, ತಮ್ಮ ಕೈಗಳು, ಹೀಗೆ ಎಲ್ಲವನ್ನು ವಸ್ತುಗಳನ್ನು ಮುಟ್ಟೋದ್ರ ಮೂಲಕ ಸೆನ್ಸಸ್ ಅಲ್ವಾ, ಅದ್ರ ಮೂಲಕ ಏನು ಮಾಡ್ತಾರೆ, ಅವರು ತಮ್ಮ ಸುತ್ತಮುತ್ತ ಇರುವಂತಹ ಪ್ರತಿಯೊಂದು ವಸ್ತುವನ್ನು ನೋಡ್ತಾ ಹೋಗ್ತಾರೆ, ತಿಳ್ಕೊಳ್ತಾ ಹೋಗ್ತಾರೆ. ಸೊ ಸೆನ್ಸಸ್ ಆರ್ ದ ಟೀಚರ್ಸ್. ನೆಕ್ಸ್ಟ್, ಅರ್ಲಿ ಚೈಲ್ಡ್ಹುಡ್ 2 to 6 years ಬರುತ್ತೆ. ಇದನ್ನು ನಾವು ಪ್ರೀ ಸ್ಕೂಲ್ ಏಜ್ ಅಂತ ಕರಿತೀವಿ, ಅಂದರೆ ಸ್ಕೂಲ್ಗೂ ಹೋಗೋದಕ್ಕಿಂತ ಮುಂಚಿನ ಏಜ್. ಲೇಟರ್ ಚೈಲ್ಡ್ಹುಡ್, ಇಟ್ ಈಸ್ ಫ್ರಮ್ 7 to 11 years, ಗ್ಯಾಂಗ್ ಏಜ್. ಸ್ಕೂಲ್ ಏಜ್ ಅಂತ ಕರಿತೀವಿ. ಸ್ಕೂಲ್ಗೆ ಹೋಗಿ ಫ್ರೆಂಡ್ಸ್ದೇ ಆದಂತಹ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ, ಅದಕ್ಕೋಸ್ಕರ ಇದನ್ನು ನಾವು ಗ್ಯಾಂಗ್ ಏಜ್ ಅಂತ ಕರಿತೀವಿ. ಅಡಾಲಸೆನ್ಸ್ 12 to 19 years, ಇಟ್ ಈಸ್ ಐಡೆಂಟಿಟಿ ಕ್ರೈಸಿಸ್. ಅಂದರೆ ಈ ಒಂದು ಅಡಾಲಸೆನ್ಸ್ ಸ್ಟೇಜಲ್ಲಿ ಏನಾಗ್ತಾ ಹೋಗುತ್ತೆ, ಫ್ರೆಂಡ್ಸ್ ಗ್ರೂಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪೇರೆಂಟ್ಸ್ ಏನು ಹೇಳಿದ್ರು ಕೂಡ ಇವ್ರು ಯಾಕೆ ಬರೀ ನಮ್ಮ ಆಪೋಸಿಟೇ ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಹೋಗುತ್ತೆ. ಆಮೇಲೆ ಅವ್ರಿಗೆ ಪೇರೆಂಟ್ಸು ಕೆಲವೊಂದು ವಿಷಯಗಳಲ್ಲಿ ನೀವಿನ್ನು ಚಿಕ್ಕೋರು ಅಂತ ಹೇಳ್ತಾರೆ, ಕೆಲವೊಂದು ವಿಷಯಗಳಲ್ಲಿ ನೀವಾಗಲೇ ದೊಡ್ಡವರಾಗಿದ್ದೀರಾ ಅಂತ ಹೇಳ್ತಾರೆ. ನಾವು ಏನು ಅನ್ನೋದರ ಒಂದು ಐಡೆಂಟಿಟಿ ಕ್ರೈಸಿಸ್ ಪ್ರಾಬ್ಲಮ್ ಏನಾಗ್ತಾ ಹೋಗುತ್ತೆ ಮಕ್ಕಳಲ್ಲಿ ಈ ಏಜಲ್ಲಿ, ಅಂದರೆ 12 to 19 years ಅಡಾಲಸೆನ್ಸ್ ಏಜಲ್ಲಿ ಇರುತ್ತೆ. ಸೊ ಇದಿಷ್ಟು ಕೂಡ ಏನು 5 ಸ್ಟೇಜಸ್ ಆಫ್ ಡೆವಲಪ್ಮೆಂಟ್. ಇದನ್ನು ನಾವಿನ್ನೂ ಡೀಟೇಲ್ ಆಗಿ ಇವಾಗ 1 by 1 ನೋಡ್ತಾ ಹೋಗೋಣ. ಫಸ್ಟ್ ಒನ್ನು ಇನ್ಫ್ಯಾನ್ಸಿ, ಬರ್ತ್ ಟು 2 years. ಏನೇನಾಗುತ್ತೆ ಇದರಲ್ಲಿ? ದ ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಫ್ರಮ್ ದಿಸ್ ಸ್ಟೇಜ್. ಹೌದಲ್ವಾ, ಮಕ್ಕಳು 2 ವರ್ಷ ಆಗ್ತಾ ಇದೆ ಅನ್ನುವಾಗಲೇ ಸ್ವಲ್ಪ ಸ್ವಲ್ಪ ತೊದಲು ಮಾತುಗಳನ್ನು ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗೋದು ಯಾವ ಏಜಲ್ಲಿ ಅಂದರೆ ಇನ್ಫ್ಯಾನ್ಸಿನಲ್ಲಿ. ಡ್ಯೂರಿಂಗ್ ದಿಸ್ ಸ್ಟೇಜ್ ದ ಚೈಲ್ಡ್ ಟ್ರಾನ್ಸಿಷನ್ಸ್ ಫ್ರಮ್ ಅ ಡಿಪೆಂಡೆಂಟ್ ಟಾಡ್ಲರ್ ಟು ಅನ್ ಆ್ಯಕ್ಟಿವ್ ಚೈಲ್ಡ್. ಯಾವಾಗಲೂ ಅಪ್ಪ ಅಮ್ಮ ಮನೆಯವ್ರ ಹತ್ರನೇ ಒಂದು ಕಡೆ ಮಲ್ಕೊಂಡು ನೋಡ್ತಾ ಅವ್ರ ಹತ್ರನೇ ಇದ್ದ ಮಗು ಏನಾಗ್ತಾ ಹೋಗುತ್ತೆ, ಇಂಡಿಪೆಂಡೆಂಟ್ ಆಗ್ತಾ ಹೋಗುತ್ತೆ. ಕ್ರಾಲ್ ಮಾಡುತ್ತೆ, ನಡೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದ್ರ ಪಾಡಿಗೆ ಕೂತ್ಕೊಂಡು ಆಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡುತ್ತೆ. ಸೊ ಇಂಡಿಪೆಂಡೆಂಟ್ ಆಗ್ತಾ ಹೋಗುತ್ತೆ. ಹಿ ಆರ್ ಶಿ ಈಸ್ ನೌ ಏಬಲ್ ಟು ಕ್ರಾಲ್ ಆ್ಯಂಡ್ ವಾಕ್. ಅಂಬೆಗಾಲಿಡ್ತಾರೆ, ಹಾಗೆ ಎದ್ದು ನಿಲ್ತ್ಕೊಳ್ತಾರೆ, ನಂತರ ವಾಕ್ ಮಾಡ್ತಾರೆ, ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಡೆವಲಪ್ಮೆಂಟ್, ದ ಸ್ಟೇಜ್ ಆಫ್ ಇನ್ಫ್ಯಾನ್ಸಿ ರೆಕಾರ್ಡ್ಸ್ ದ ಮೋಸ್ಟ್ ಗ್ರೋತ್. ಫಿಸಿಕಲ್ ಡೆವಲಪ್ಮೆಂಟ್ ಅಂತ ತಗೊಂಡ್ರೆ ಇನ್ಫ್ಯಾನ್ಸಿನಲ್ಲೇ ಮಕ್ಕಳು ತುಂಬ ಬೇಗ ಗ್ರೋತನ್ನು ಹೊಂದುತ್ತಾರೆ, ತುಂಬ ಬೇಗ ಬೆಳವಣಿಗೆ ಆಗುವಂಥ ಫಿಸಿಕಲ್ ಡೆವಲಪ್ಮೆಂಟ್ ಆಗುವಂತಹ ಸ್ಟೇಜ್ ಯಾವುದು ಅಂತ ಅಂದರೆ ಇನ್ಫ್ಯಾನ್ಸಿ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಎಲ್ಲಿ ಫಿಸಿಕಲ್ ಗ್ರೋತ್ ಬೇಗ ಆಗುತ್ತೆ ಅದು ಇನ್ಫ್ಯಾನ್ಸಿ ಸ್ಟೇಜಲ್ಲಿ. ನೆಕ್ಸ್ಟ್, ಸೆಕೆಂಡ್ ಸ್ಟೇಜ್ ಈಸ್ ಅರ್ಲಿ ಚೈಲ್ಡ್ಹುಡ್. ಇಟ್ ಈಸ್ ಫ್ರಮ್ 2 to 6 years. ಇನ್ ದಿಸ್ ಸ್ಟೇಜ್ ಚಿಲ್ಡ್ರನ್ ಸ್ಪೆಂಡ್ ಲಾಟ್ಸ್ ಆಫ್ ಟೈಮ್ ಪ್ಲೇಯಿಂಗ್ ವಿತ್ ಟಾಯ್ಸ್. ಹೌದಲ್ವಾ, 2 ರಿಂದ 6 ವರ್ಷದ ಮಕ್ಕಳು ಆದಷ್ಟು ಗೊಂಬೆಗಳ ಜೊತೆನೇ ಆಟ ಆಡೋದಕ್ಕೆ ಪ್ರಾರಂಭಿಸ್ತಾರೆ. ಆದ್ದರಿಂದ ಇದನ್ನು ನಾವು ಟಾಯ್ ಏಜ್, ಗೊಂಬೆಗಳ ಜೊತೆ ಟಾಯ್ಸ್ ಜೊತೆ ಆಟ ಆಡೋದ್ರಿಂದ ಟಾಯ್ ಏಜ್ ಅಂತ ಕರಿತೀವಿ, ವಿಚ್ ಇಸ್ ಕಾಲ್ಡ್ ಅಸ್ ಟಾಯ್ ಏಜ್, ಅರ್ಲಿ ಚೈಲ್ಡ್ಹುಡ್. ದೆನ್ at this stage children do not attend the traditional system of education, but they start going to preschool or play school. 6 ವರ್ಷದ ಒಳಗಡೆನ ಮಕ್ಕಳಿಗೆ ನಾವು ಬೇಸಿಕಲಿ ಮೇನ್ ಸ್ಕೂಲ್ಗೆ ಸೇರಿಸಲ್ಲ, ಆದರೆ ಪ್ರೀ ಸ್ಕೂಲು, ಆಮೇಲೆ ಇವಾಗ ಪ್ಲೇ ಸ್ಕೂಲ್, ಪ್ಲೇ ಹೋಮ್ಸ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಮಕ್ಕಳು ಹೋಗ್ತಾರೆ.
ಚಿಲ್ಡ್ರನ್ ಆರ್ ಸೆಲ್ಫ್ ಸೆಂಟ್ರಿಕ್ ಅಟ್ ದಿಸ್ ಏಜ್. ಈಗೋಸೆಂಟ್ರಿಸಮ್ ಅಂತ ಕರಿತೀವಿ. ಇದು ಮೇನ್ ಇಂಪಾರ್ಟೆಂಟ್ ಕ್ವೆಶನ್ ಅಂತಲೇ ಅನ್ಕೋಬೋದು ನೀವು. ಈಗೋಸೆಂಟ್ರಿಸಮ್ ಯಾವ ಒಂದು ಏಜಲ್ಲಿ ಬರುತ್ತೆ ಅಂದರೆ ಅರ್ಲಿ ಚೈಲ್ಡ್ಹುಡ್. ಏನಿದು ಈಗೋಸೆಂಟ್ರಿಸಮ್ ಅಂತ ಅಂದರೆ, ಅವರು ಯಾವುದೇ ಒಂದು ಟಾಪಿಕ್ ಇರಲಿ, ಏನೇ ಇರಲಿ, ಅವ್ರ ಸುತ್ತಮುತ್ತ ನಡೆಯೋದ್ರಲ್ಲಿ ಅವರೇ ಮುಖ್ಯ ಅಂತ ಅಂದ್ಕೊಂಡು ಅವರ ಸುತ್ತಮುತ್ತ ಇರೋದನ್ನು ನೋಡ್ತಾ ಹೋಗ್ತಾರೆ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ನಾನು ಮಗು 2 to 6 years ಮಗು, ನನಗೆ ರೆಡ್ ಕಲರ್ ಇಷ್ಟ, ಸರಿನಾ? ಅವರೇನು ಅನ್ಕೋತಾರೆ, ನನಗೆ ರೆಡ್ ಕಲರ್ ಇಷ್ಟ, ಸೊ ಎಲ್ರಿಗೂ ಕೂಡ ರೆಡ್ ಕಲರೇ ಇಷ್ಟ ಆಗುತ್ತೆ. ನನಗೆ ಇಡ್ಲಿ ಇಷ್ಟ ತಿನ್ನೋದಕ್ಕೆ, ಎಲ್ರಿಗೂ ಕೂಡ ಇಡ್ಲಿನೇ ಇಷ್ಟ ಆಗುತ್ತೆ. ಈಗೋಸೆಂಟ್ರಿಸಮ್. ಸೆಲ್ಫ್ ಸೆಂಟ್ರಿಕ್ ಅವರನ್ನೇ ಅವರು ಮೇನ್ ಆಗಿ ನೋಡ್ಕೊಳ್ತಾ ಹೋಗ್ತಾರೆ, ಅವ್ರ ಬಗ್ಗೆನೇ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಈಗೋಸೆಂಟ್ರಿಸಮ್ ಬಿಹೇವಿಯರ್ ಇರೋದು ಯಾವ ಏಜಲ್ಲಿ? 2 to 6 year ಅಂದರೆ ಅರ್ಲಿ ಚೈಲ್ಡ್ಹುಡ್ಡಲ್ಲಿ, ನೆನ್ಪಿಟ್ಕೊಳ್ಬೇಕು. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕ್ವೆಶನಿಂಗ್ ಏಜ್, ಚಾಟರ್ ಬಾಕ್ಸ್ ಏಜ್ ಅಲ್ವಾ? ಪ್ರತಿಯೊಂದಕ್ಕೂ 1000 ಕ್ವೆಶನ್ಸನ್ನು ಕೇಳ್ತಾ ಇರ್ತಾರೆ, ಯಾವಾಗಲೂ ಅಷ್ಟೇ ಮಾತಾಡ್ತಾನೇ ಇರ್ತಾರೆ. ಕರೆಕ್ಟ್? ಸೊ ಅರ್ಲಿ ಚೈಲ್ಡ್ಹುಡ್ಡಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂತಹ ವರ್ಡ್ಸ್ ನೋಡಿ. ಟಾಯ್ ಏಜ್ ಅಂತ ಕರಿತೀವಿ, ಪ್ರೀ ಸ್ಕೂಲ್ ಆರ್ ಪ್ಲೇ ಸ್ಕೂಲ್ ಏಜ್, ಈಗೋಸೆಂಟ್ರಿಕ್ ಬಿಹೇವಿಯರ್ ಇರುತ್ತೆ, ಕ್ವೆಶನಿಂಗ್ ಏಜ್ ಅಂತ ಕರಿತೀವಿ, ಮತ್ತು ಚಾಟರ್ ಬಾಕ್ಸ್ ಏಜ್ ಅಂತ ಕೂಡ ನಾವು ಅರ್ಲಿ ಚೈಲ್ಡ್ಹುಡ್ಡನ್ನು ಕರಿತೀವಿ. ನೆಕ್ಸ್ಟ್, ಇಟ್ ಈಸ್ ಅ ಸೆನ್ಸಿಟಿವ್ ಪೀರಿಯಡ್ ಫಾರ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಸೊ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಕೂಡ ಆಗೋದು ಎಲ್ಲಿ? ಈ ಅರ್ಲಿ ಚೈಲ್ಡ್ಹುಡ್ ಪೀರಿಯಡಲ್ಲಿ. ನೀವು ನೋಡಿ, ಅವ್ರಿಗೆ ಸಾಕಷ್ಟು ಲ್ಯಾಂಗ್ವೇಜಸ್ಸನ್ನು ನಾವು ಕಲಿಸ್ತಾ ಹೋಗ್ಬೋದು. ನಾವು ಮನೆಯಲ್ಲಿ ಮಾತಾಡೋ ಭಾಷೆ ಕಲಿತಾರೆ, ಅಕ್ಕಪಕ್ಕ ಮನೆ ಇರೋರು ಏನಾದರೂ ಬೇರೆ ಲ್ಯಾಂಗ್ವೇಜ್ ಅವರಾಗಿದ್ದರೆ ಅವ್ರ ಜೊತೆ ಏನಾದರೂ ಇಂಟ್ರ್ಯಾಕ್ಷನ್ ಇದ್ದರೆ ಅದನ್ನು ಕೂಡ ಕಲಿತಾರೆ. ಇವಾಗ ಟಿ ವಿನಲ್ಲಿ ಕಾರ್ಟೂನ್ಸ್ ಇರಬಹುದು ಅಥವಾ ಯಾವುದೇ ಒಂದು ತರಹದ ಈ ಮೀಡಿಯಾಯಿಂದ ಅವರು ಅಲ್ಲಿ ಬರೆಯುವಂತಹ ಲ್ಯಾಂಗ್ವೇಜಸ್ನು ಕೂಡ ಕಲಿತಾ ಹೋಗ್ತಾರೆ, ಆ್ಯಂಡ್ ತುಂಬ ಬೇಗ ಕಲಿತಾರೆ. ಸೊ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ನ ವೆರಿ ಸೆನ್ಸಿಟಿವ್ ಪೀರಿಯಡ್ ಯಾವುದು ಅಂತ ಅಂದರೆ ಅರ್ಲಿ ಚೈಲ್ಡ್ಹುಡ್. ನೆಕ್ಸ್ಟ್, later childhood, it is from 7 to 11 years. Here a child joins the traditional system of education. That is why the stage is known as elementary school age. ಅದನ್ನು ಪ್ರೀ ಸ್ಕೂಲ್ ಏಜ್ ಅಂತ ಕರಿತೀವಿ. ಅದನ್ನು ಅರ್ಲಿ ಚೈಲ್ಡ್ಹುಡ್ನ, ಲೇಟರ್ ಚೈಲ್ಡ್ಹುಡ್ನ ಸ್ಕೂಲ್ ಏಜ್ ಅಂತ ಕರಿತೀವಿ, ಯಾಕಂದರೆ ಆವಾಗ ಅವರು ಸ್ಕೂಲ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿಸ್ ಏಜ್ ಇಸ್ ಕಾಲ್ಡ್ ಗ್ಯಾಂಗ್ ಏಜ್. ಅವ್ರದ್ದೇ ಆದಂತಹ ಒಂದು ಫ್ರೆಂಡ್ಸ್ ಗ್ರೂಪನ್ನು ಅವ್ರು ಮಾಡ್ಕೊಳ್ತಾರೆ, ಆದ್ದರಿಂದ ಇದನ್ನು ನಾವು ಗ್ಯಾಂಗ್ ಏಜ್ ಅಂತ ಕರಿತೀವಿ. 7 to 11 years. ದಿಸ್ ಸ್ಟೇಜ್ ಈಸ್ ಆಲ್ಸೋ ನೋನ್ ಆಸ್ ಟ್ರಬಲ್ಸಮ್ ಏಜ್. ತುಂಬ ತಲಹರಟೆಗಳು ಇಲ್ಲಿ ಏನಾಗ್ತಾರೆ, ಜಾಸ್ತಿ ಆಗ್ತಾ ಹೋಗ್ತಾರೆ. ಚಿಲ್ಡ್ರನ್ ಡಿವೋಟ್ ಮೋರ್ ಟೈಮ್ ವಿತ್ ದೇರ್ ಪೀರ್ ಗ್ರೂಪ್ಸ್. ಫ್ರೆಂಡ್ಸ್ ಜೊತೆನೇ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ. ಡೆವಲಪ್ಮೆಂಟ್ಸ್ ಆಫ್ ಚಿಲ್ಡ್ರನ್ಸ್ ಕ್ರಿಯೇಟಿವ್ ಪೊಟೆನ್ಷಿಯಲ್ ಬಿಗಿನ್ಸ್. ಕ್ರಿಯೇಟಿವಿಟಿ ಅಂದರೆ ಔಟ್ ಆಫ್ ಬಾಕ್ಸ್ ಯೋಚನೆ ಮಾಡೋದು ಅಂತಾರಲ್ಲ, ಅದು ಸ್ಟಾರ್ಟ್ ಆಗೋದು 7 to 11 years. ಸೊ ಕ್ರಿಯೇಟಿವ್ ಪೊಟೆನ್ಷಿಯಲ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಲೇಟರ್ ಚೈಲ್ಡ್ಹುಡ್ನಲ್ಲಿ ಅದು ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ ಏನೇನು ನೀವು ನೆನ್ಪಿಟ್ಕೋಬೇಕು? ಲೇಟರ್ ಚೈಲ್ಡ್ಹುಡ್ನ ಸ್ಕೂಲ್ ಏಜ್ ಅಂತ ಕರಿತೀವಿ, ಗ್ಯಾಂಗ್ ಏಜ್ ಅಂತ ಕರಿತೀವಿ, ಟ್ರಬಲ್ಸಮ್ ಏಜ್ ಅಂತ ಕೂಡ ಕರಿತೀವಿ. ಆಮೇಲೆ ಕ್ರಿಯೇಟಿವ್ ಪೊಟೆನ್ಷಿಯಲ್ ಯಾವ ಒಂದು ಏಜಲ್ಲಿ ಡೆವಲಪ್ ಆಗುತ್ತೆ ಅನ್ನೋದಾದರೆ ಅದು ಲೇಟರ್ ಚೈಲ್ಡ್ಹುಡ್ ಸ್ಟೇಜಲ್ಲಿ. ನೆಕ್ಸ್ಟ್, ಅಡಾಲಸೆನ್ಸ್ ಆರ್ ಪ್ಯೂಬರ್ಟಿ ವಿಚ್ ಇಸ್ ಫ್ರಮ್ 13 to 19 years. ಸೊ ಇದನ್ನು ನಾವು ಟೀನ್ ಏಜ್ ಅಂತ ಕರಿತೀವಿ. ಟೀನ್, ಯು ಕ್ಯಾನ್ ರಿಲೇಟ್ 13, 19, ಕರೆಕ್ಟ್? ಸೊ 13 to 19 yearsನ ನಾವು ಟೀನ್ ಏಜ್ ಆರ್ ಅಡಾಲಸೆನ್ಸ್ ಅಂತ ಅದನ್ನು ಕರಿತೀವಿ. ಅಡಾಲಸೆನ್ಸ್ ಇಸ್ ಅ ಸ್ಟೇಜ್ ಆಫ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರಾಮ್ ಅಂತ ಸ್ಟೇನ್ಲಿ ಹಾಲ್ ಅವರು ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟು. ಸ್ಟೇನ್ಲಿ ಹಾಲ್ ಅವರು ಕೊಟ್ಟಿರುವಂತಹ ಸೆಂಟೆನ್ಸ್ ಏನು? ಅಡಾಲಸೆನ್ಸ್ ಇಸ್ ಅ ಸ್ಟೇಜ್ ಆಫ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರಾಮ್. ಎಷ್ಟು ಸ್ಟ್ರೆಸ್ಸು ಅಂದರೆ ಬಿರುಗಾಳಿ ಥರ, ಸುಂಟ್ರು ಗಾಳಿ ಥರ ಅವ್ರ ಮನಸ್ಸಲ್ಲಿ ಏನಾಗ್ತಾ ಇರುತ್ತೆ, ಅಲೆಗಳು ಅವ್ರ ಏಜ್ ಬಗ್ಗೆ, ಎಮೋಷನ್ಸ್ ಆಗಿರಲಿ, ಯಾವುದೇ ತರಹದ ಡೆವಲಪ್ಮೆಂಟ್ ಆಗಿರಲಿ, ಏನಾಗುತ್ತೆ, ಈ ಬಿರುಗಾಳಿ ಥರ ಅವರ ಮೈಂಡಲ್ಲಿ ಇದ್ದೇ ಇರುತ್ತೆ. ದಿಸ್ ಇಸ್ ದ ಮೋಸ್ಟ್ ಕ್ರಿಟಿಕಲ್ ಸ್ಟೇಜ್ ಆಫ್ ಪರ್ಸನ್ಸ್ ಲೈಫ್. ಸೊ ವಿ ಕ್ಯಾನ್ ಬಿಲ್ಡ್ ಅವರ್ ಲೈಫ್ ಇನ್ ಅ ಪಾಸಿಟಿವ್ ವೇ, ಅಥವಾ ಹಾಳಾಗೋದು ಕೂಡ ನಾವು ಈ ಅಡಾಲಸೆನ್ಸ್ ಏಜಲ್ಲಿ. ಸೊ ಇದನ್ನು ನಾವು ಕ್ರಿಟಿಕಲ್ ಸ್ಟೇಜ್ ಅಂತ ಕರಿತೀವಿ. ಆಲ್ಸೋ ನೋನ್ ಆಸ್ ಸ್ಟೇಜ್ ಆಫ್ ಐಡೆಂಟಿಟಿ ಕ್ರೈಸಿಸ್. ಎರಿಕ್ಸನ್ ಅವರು ಇದನ್ನು ಐಡೆಂಟಿಟಿ ಕ್ರೈಸಿಸ್ ಸ್ಟೇಜ್ ಅಂತ ಕರೀತಾರೆ. ಯಾರು ಹೇಳಿರೋದು? ಎರಿಕ್ಸನ್. ಐಡೆಂಟಿಟಿ ಕ್ರೈಸಿಸ್ ಅಂದರೆ ಅವ್ರಿಗೆ ನಾವು ಇನ್ನೂ ಚಿಕ್ಕೋರ ಅಥವಾ ನಾವು ದೊಡ್ಡವರಾಗಿದ್ದೀವ, ನಮ್ಗೆ ಏನಾಗ್ತಿದೆ, ನಮ್ಮ ಬಾಡಿನಲ್ಲಿ ಏನಾಗ್ತಿರೋ ಚೇಂಜಸ್ ಏನು, ನಮ್ಮ ಎಮೋಷ್ನಲ್ ಡೆವಲಪ್ಮೆಂಟು, ಕರೆಕ್ಟ್ ಅಲ್ವಾ? ನಾವು ಯೋಚನೆ ಮಾಡೋ ರೀತಿನೇ ಚೇಂಜ್ ಆಗಿಬಿಡುತ್ತೆ, ಕರೆಕ್ಟ್? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಐಡೆಂಟಿಟಿ ಕ್ರೈಸಿಸ್. ನಾವು ಆ್ಯಕ್ಚುಲಿ ಏನು ಅಂತ ಈ ಅಡಾಲಸೆನ್ಸ್ ಪೀರಿಯಡಲ್ಲಿ ಮಕ್ಕಳು ತಿಳಿತಾ ಹೋಗ್ತಾರೆ.
ಅವ್ರ ಕನ್ಫ್ಯೂಷನ್ ಇರುತ್ತೆ ಅವರಿಗೆ. At this stage, adolescents face many social, biological and personal change. ಸೋಷಿಯಲಿ ಚೇಂಜ್ ಆಗ್ತಾ ಹೋಗ್ತಾರೆ ಮಕ್ಕಳು. ಮೊದಲು ಪೇರೆಂಟ್ಸ್ ಜೊತೆ ತುಂಬ ಕ್ಲೋಸ್ ಆಗಿದ್ದ ಮಕ್ಕಳು ಏನು ಮಾಡ್ತಾರೆ, ಪೀರ್ ಗ್ರೂಪ್ಸ್ ಜೊತೆ ಅಂದರೆ ಅವ್ರ ಫ್ರೆಂಡ್ಸ್ ಜೊತೆ ಕ್ಲೋಸ್ ಆಗ್ತಾ ಹೋಗ್ತಾರೆ. ನಾವು ಏನೇ ಪೇರೆಂಟ್ಸು ಹೇಳಿದ್ರು ಕೂಡ ಯಾಕೆ ನಮ್ಮಪ್ಪ ನಮ್ಮಮ್ಮ ಯಾವಾಗಲೂ ನನ್ನ ವಿರುದ್ಧವಾಗೇ ಮಾತಾಡ್ತಾರೆ ಅನ್ನುವಂತಹ ಸ್ಟೇಜ್ಗೆ ಈ ಅಡೋಲಸೆನ್ಸ್ ಏಜಲ್ಲಿ ಮಕ್ಕಳು ಹೋಗ್ತಾರೆ. ಬಯಾಲಜಿಕಲ್ ಚೇಂಜಸ್ ನಿಮ್ಮೆಲ್ರಿಗೂ ಗೊತ್ತು. ಈ ಒಂದು ಪರ್ಸ್ನಲ್ ಫಿಸಿಕಲ್ ಚೇಂಜಸ್ ಕೂಡ ಅಲ್ಲಿ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಎ ಟ್ರಾನ್ಸಿಷನಲ್ ಸ್ಟೇಜ್ ವೇರ್ ಅ ಪರ್ಸನ್ ಟ್ರಾನ್ಸ್ಮಿಟ್ಸ್ ಫ್ರಮ್ ಅ ಚೈಲ್ಡ್ ಟು ಎನ್ ಅಡಲ್ಟ್. ಸೊ ಇದಕ್ಕಿಂತ ಹಿಂದೆ ಲೇಟರ್ ಚೈಲ್ಡ್ಹುಡ್ ಇತ್ತು. ಸೊ ಚೈಲ್ಡ್ಹುಡ್ಡಿಂದ ಅಡೋಲಸೆನ್ಸ್ ಆದಮೇಲೆ ಬರೋದು ಅಡಲ್ಟ್ಹುಡ್. ಸೊ ಈ ಎರಡಕ್ಕೂ ಮಧ್ಯದಲ್ಲಿರುವಂತಹ ಪೀರಿಯಡ್ ಯಾವುದು, ಟ್ರಾನ್ಸಿಷನಲ್ ಸ್ಟೇಜ್ ಅಂತ ಅಂದರೆ ಅಡೋಲಸೆನ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಬ್ರಿಡ್ಜ್ ಸ್ಟೇಜ್. ಬ್ರಿಡ್ಜ್ ಸ್ಟೇಜ್ ಅಂತ ಯಾಕೆ ಕರಿತೀವಿ ಅಂದರೆ ಅದು ಚೈಲ್ಡ್ಹುಡ್ ಮತ್ತು ಅಡಲ್ಟ್ಹುಡ್ ಮಧ್ಯ ಇರುವಂತಹ ಒಂದು ಬ್ರಿಡ್ಜ್ ಯಾವುದು, ಅಡೋಲಸೆನ್ಸ್. ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ಬ್ರಿಡ್ಜ್ ಸ್ಟೇಜ್. ಅಡೋಲಸೆನ್ಸ್ ಫೇಸ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್. ಅವ್ರಿಗೆ ಅಡ್ಜಸ್ಟ್ ಆಗೋದೇ ಕಷ್ಟ, ಮನೆಗಳಲ್ಲಿ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ, ಮಾತು ಕೇಳೋದು ಕಷ್ಟ ಆಗುತ್ತೆ. ದೇ ಬಿಕಮ್ ಅಗ್ರೆಸಿವ್ ಅಟ್ ಟೈಮ್ಸ್. ತುಂಬ ಬೇಗ ಕೋಪ ಮಾಡ್ಕೊಳ್ತಾರೆ, ತುಂಬ ಬೇಗ ರಿಯಾಕ್ಟ್ ಮಾಡ್ತಾರೆ. ಇನ್ ದಿಸ್ ಸ್ಟೇಜ್ ಥಾಟ್ ಬಿಕಮ್ಸ್ ಮೋರ್ ಅಬ್ಸ್ಟ್ರಾಕ್ಟ್ ಆ್ಯಂಡ್ ಲಾಜಿಕಲ್. ಅಂದರೆ ನಾವು ಜಸ್ಟ್ ಹೇಳಿದ್ರೆ ಸಾಕು, ಅದನ್ನು ಅವರು ಇಮ್ಯಾಜಿನ್ ಮಾಡ್ಬೋದು. ಅಬ್ಸ್ಟ್ರಾಕ್ಟ್ ಅಂತ ಅಂದರೆ ಕಣ್ಮುಂದನೇ ಕಾಣಿಸ್ಬೇಕು ಅಂತ ಇಲ್ಲ. ಇವಾಗ ನಾನು ಏನಾದರೂ ಒಂದು ಫಾಲ್ಸ್ ಹೀಗಿರುತ್ತೆ ಅಂತಂದರೆ ಅವರು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಇಟ್ ಈಸ್ ಅಬ್ಸ್ಟ್ರಾಕ್ಟ್. ಕಾಂಕ್ರೀಟ್ ಅಂತ ಅಂದರೆ ಏನು, ನಮ್ಮ ಕಣ್ಮುಂದೆ ಇರಬೇಕು, ಅದು ನಾವು ಟಚ್ ಫೀಲ್ ಮಾಡಿ ನೋಡಿದ್ರೆ ತಿಳ್ಕೊಳ್ಳೋದು ಕಾಂಕ್ರೀಟ್. ಅಬ್ಸ್ಟ್ರಾಕ್ಟ್ ಅಂದರೆ ಅದು ನಮ್ಮ ಮುಂದೆ ಇಲ್ಲದೇ ಇದ್ರೂ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಹಾಗೆ ಅವರ ಥಿಂಕಿಂಗ್ ಏನಾಗುತ್ತೆ, ಲಾಜಿಕಲ್ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಫ್ಯೂ ಥಿಂಗ್ಸ್ ಇನ್ ದ ಅಡೋಲಸೆನ್ಸ್. ಸೊ ಸ್ಟೇನ್ಲಿ ಹಾಲ್ ಅವ್ರು ಹೇಳಿರೋದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸ್ಟ್ರೆಸ್ ಆ್ಯಂಡ್ ಸ್ಟ್ರಾಮ್ ಅಂತ ಹೇಳ್ತಾರೆ. ಕ್ರಿಟಿಕಲ್ ಸ್ಟೇಜು, ಐಡೆಂಟಿಟಿ ಕ್ರೈಸಿಸ್ ಅಂತ ಹೇಳಿದವರು ಯಾರು, ಎರಿಕ್ಸನ್ ಅವರು. ಇಟ್ ಈಸ್ ಕಾಲ್ಡ್ ಅಸ್ ಟ್ರಾನ್ಸಿಷನಲ್ ಸ್ಟೇಜ್. ಬ್ರಿಡ್ಜ್ ಸ್ಟೇಜ್ ಅಂತ ಕೂಡ ಕರಿತೀವಿ, ಯಾಕಂದರೆ ಇದು ಚೈಲ್ಡ್ಹುಡ್ ಮತ್ತು ಅಡಲ್ಟ್ಹುಡ್ ಮಧ್ಯೆ ಇರುವಂತಹ ಒಂದು ಬ್ರಿಡ್ಜ್. ಆಮೇಲೆ ದ ಥಿಂಕಿಂಗ್ ಏನಾಗ್ತಾ ಹೋಗುತ್ತೆ, ತುಂಬ ಅಬ್ಸ್ಟ್ರಾಕ್ಟ್ ಆಗುತ್ತೆ ಮತ್ತು ಲಾಜಿಕಲ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ topic what we will discuss in the next video is about the principles of development. ಈ ಸ್ಟೇಜಸ್ ಆಫ್ ಡೆವಲಪ್ಮೆಂಟಿಂದ ಒಂದು ಕ್ವೆಶನ್ ಅಂತೂ ಬಂದೇ ಬರುತ್ತೆ. ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟು. ಅದರಲ್ಲಿ ಪ್ರಿನ್ಸಿಪಲ್ ಆಫ್ ಡೈರೆಕ್ಷನ್ನು, ಈ ಪ್ರಿನ್ಸಿಪಲ್ಸಿಂದ ಅಂತೂ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಸೊ ಆ ನೆಕ್ಸ್ಟ್ ವಿಡಿಯೋನ ನೀವು ಯಾರೂ ಮಿಸ್ ಮಾಡಬೇಡಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಸಹ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.